ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಾ ಕನ್ನಡ ವ್ಲಾಗ್ಸ್. ಸೊ ನಾನು ಇವತ್ತು ಸ್ವಲ್ಪ ಐಬ್ರೋಸ್ ಮಾಡ್ಸೋಣ ಅಂತೇಳಿ ಪಾರ್ಲರ್ಗೆ ಹೋಗ್ತಾ ಇದ್ದೀನಿ, ಸಲೂನ್ಗೆ. ಸೊ ಇಲ್ಲೇ ಮನೆ ಹತ್ರನೇ ಇರೋದು. ಇನ್ನೇನು ನನ್ನ ಮಗ ಬಂದುಬಿಡ್ತಾನೆ, ಅವ್ನು ಬರೋ ಅಷ್ಟರಲ್ಲಿ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಇವಳನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮನೆಯಲ್ಲೆಲ್ಲ ಮೇಡ್ ಬಂದು ಕೆಲಸ ಮಾಡಿಕೊಟ್ಟು ಹೋದ್ರು, ಟಿಫನ್ ಕೂಡ ಆಯಿತು. ಸರಿ, ಅವ್ನು ಬರೋ ಅಷ್ಟರಲ್ಲಿ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತೇಳಿ ಹೊರಟಿದ್ದೀನಿ. ಇವಳ ಜೊತೆನೂ ಇವಳನ್ನ ಕರ್ಕೊಂಡು ಹೋಗಿ ಬರೋಣ ಅಂತ ಹೊರಟಿದ್ದೀನಿ. ಸರಿ ಬನ್ನಿ, ಇವಾಗ ಜಸ್ಟ್ ಐಬ್ರೋಸ್ ಮಾಡಿಸ್ಕೊಂಡು ಬರ್ತೀನಿ ಅಷ್ಟೇ. ಮತ್ತೆ ನಾನು ಊರಿಗೆ ಹೋಗ್ತಾ ಇದ್ದೀವಿ. ನಾವು ಊರಿಗೆ ಹೋದ್ಮೇಲೆ ಸ್ವಲ್ಪ ಮೇಕಓವರ್ ಮಾಡಿಸ್ಬೇಕು, ಯಾಕಂದರೆ ನಾವು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಮೇಕಓವರ್ ಮಾಡಿಸ್ಬೇಕು. ಸೊ ಹೆಂಗೂ ಊರಿಗೆ ಹೋಗ್ತೀವಲ್ಲ, ಅಲ್ಲೇ ಆರಾಮ್ಸೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ. ಚಪ್ಪಲಿ ಇಲ್ಲಮ್ಮ ನಿಂದು? ಅವ್ರು ಚಪ್ಪಲಿ ಹುಡ್ಕೋದೆ ಒಂದು ದೊಡ್ಡ ಕೆಲಸ ಗೈಸ್. ಎಲ್ಲೆಲ್ಲೋ ಬಿಟ್ಟಿರ್ತಾಳೆ ಇವಳು, ತಗೊಂಡೋಗಿ ಮನೇಲೆಲ್ಲ ಹಾಕೊಂಡು ಓಡಾಡ್ತಿರ್ತಾಳೆ. ಅದೆಲ್ಲೆಲ್ಲಿ ಬಿಡ್ತಾಳೆ ಅಂತಾನೆ ಗೊತ್ತಿಲ್ಲ. ಅದಲ್ಲ ಮಗ್ನೆ, ಅದು ಅಣ್ಣಂದು. ನಿನ್ನ ಚಪ್ಪಲಿಯಲ್ಲಿ ನಿನ್ನ ಚಪ್ಪಲಿಯಲ್ಲಿ ಎಲ್ಲಿ ಬಿಟ್ಟಿರ್ತಾಳೆ ಅಂತಾನೆ ಗೊತ್ತಿಲ್ಲ. ಹುಡುಕ್ಬೇಕು, ಎಲ್ಲಾನ ಹೋಗ್ಬೇಕು ಅಂದ್ರೆ. ಯಾವುದೋ ಒಂದು ಸಿಕ್ತು, ಥೈಲ್ಯಾಂಡಲ್ಲಿ ತಗೊಂಡಿದ್ದು ಚಪ್ಪಲಿ. ಅದು ಹಾಕಿರ್ಲಿಲ್ಲ ಅವಳಿಗೆ, ಸೊ ಸಿಕ್ತು, ಅದನ್ನೇ ಹಾಕ್ತಿದ್ದೆ ಸದ್ಯಕ್ಕೆ. ಅವಳು ಚಪ್ಪಲಿ ಎಲ್ಲೋ ಹಾಕಿರ್ಬೇಕು, ಅದನ್ನೇ ಹಾಕಿದ್ದೀನಿ ಅವಳು ಹೊತ್ಕೊಳ್ಳೋದಿಲ್ಲ ಅಂದ್ರೂ ಹಂಗೆ ಬರಲ್ಲ. ಹೊತ್ಕೊಂಡು ಹೋಗೋಣ ಅಂದ್ರೂ ಹಂಗೆ ಬರಲ್ಲ. ಅದಕ್ಕೆ ಯಾವುದೋ ಚಪ್ಪಲಿ ಸಿಕ್ತು ಅಷ್ಟೆ. ಲಾಸ್ಟ್ ಇಯರ್ ನಾವು ಥೈಲ್ಯಾಂಡ್ಗೆ ಹೋದಾಗ ಅವಳಿಗೆ ಅಂತ ತೊಗೊಂಡಿದ್ದು ಚಪ್ಪಲಿ, ಅದು ಹಾಕಿರಲಿಲ್ಲ. ಸ್ವಲ್ಪ ಲೂಸ್ ಆಗ್ತಾಯಿತ್ತು, ಇವಾಗ ಕರೆಕ್ಟ್ ಆಗ್ತದೆ. ಬಾಯ್ ಚಿಂಕಿ, ಬಾಯ್. ಮೋಸ್ಟ್ಲಿ ಟೈಟ್ ಆಗ್ತಾ ಇರ್ಬೋದು ಅವಳಿಗೆ, ಇದಕ್ಕೆ ನಡೀತಾವೆ. ಈಗ ಅರ್ಜೆಂಟಿಗೆ ಸಿಗಲಿಲ್ಲ. ನಾನು ಅವ್ನು ಬರೋ ವರ್ಷದಲ್ಲಿ ವಾಪಸ್ ಬಂದುಬಿಡ್ಬೇಕು, ಇಲ್ಲಾಂದರೆ ಮತ್ತು ಅವನು ಕರ್ಕೊಂಡು ಹೋದ್ರೆ ನನಗೆ ಪಾರ್ಲರಲ್ಲಿ ಕುತ್ಕೊಳ್ಳೋಕೆ ಬಿಡಲ್ಲ ಇತ್ತು. ಸೊ ಅದಕ್ಕೆ ನಾನು ಬರೋ ವರ್ಷದಲ್ಲಿ ಬಂದುಬಿಡೋಣ ಅಂತ ಹೇಳ್ತೀನಿ. ನಾನೇನು ರೆಗ್ಯುಲರಾಗಿ ಮಾಡಿಸಲ್ಲ ಗೈಸ್, ಯಾವಾಗಲೂ ಮಾಡಿಸಲ್ಲ. ಏನಾದರೂ ಫಂಕ್ಷನ್ಸ್ ಏನಾದರೂ ಇತ್ತು, ಇಲ್ಲಾಂದ್ರೆ ಎಲ್ಲಾದರೂ ಹೊರಗಡೆ ಹೋಗ್ತಾಯಿದ್ದೀನಿ ಅಂದರೆ ಮಾತ್ರ ಮಾಡಿಸ್ತೀನಿ ಅಷ್ಟೇ. ಮುಂಚೆ ಎಲ್ಲ ಮಾಡಿಸ್ತಿದ್ವಿ ಕಾಲೇಜ್ಗೆ ಹೋಗೋ ಟೈಮಲ್ಲಿ, ಒಂದು ಸ್ವಲ್ಪ ಎಕ್ಸ್ಟ್ರಾಸ್ ಬರೋಕ್ಕೂ ಬಿಡ್ತಿರ್ಲಿಲ್ಲ. ಇವಾಗೆಲ್ಲ ಮಾಡ್ಸೋಕ್ಕೆ ಇಷ್ಟ ಆಗುತ್ತೆ, ಆದರೆ ಟೈಮೇ ಸಿಗೋಲ್ಲ. ಮಕ್ಳಿಗೆ ನೋಡಿಕೊಂಡು ಅದು ಇದು ಮಾಡ್ಕೊಂಡು ಅಷ್ಟರಲ್ಲೇ ಟೈಮ್ ಆಗೋಗುತ್ತೆ, ಟೈಮೇ ಸಿಗೋಲ್ಲ. ಮಾಡಿಸ್ಕೊಂಡು ಬರಲಿಲ್ಲ ಫ್ರೆಂಡ್ಸ್. ಅಲ್ಲಿ ತುಂಬಾ ಜನ ಇದ್ದರು, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಅಂತಂದರು. ಸೊ ನಾನು ವೆಯ್ಟ್ ಮಾಡ್ಕೊಂಡು ಅಲ್ಲೆಲ್ಲ ಇವಳನ್ನ ಕುಂಡಿಸ್ಕೊಂಡು ಕೂರೋಕ್ಕಾಗಲ್ಲ, ಕ್ಯಾತೆ ಮಾಡ್ತಿರ್ತಾರೆ. ಅದಕ್ಕೆ ಅಷ್ಟರಲ್ಲಿ ಇವನು ಬೇರೆ ಬಂದುಬಿಡ್ತಾನೆ ಸ್ಕೂಲಿಂದ ಅಂತೇಳಿ, ಸಾಯಂಕಾಲ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ. ಹೋಗಿ ತಪ್ಪಿದ್ಗೆ ಇವಳಿಗೆ ಚಾಕ್ಲೇಟ್ ಕೊಡ್ಸ್ಕೊಂಡು ಬಂದೆ ಅಷ್ಟೇ. ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಬೇಕು ಮಗನೆ, ಅಲ್ಲೇ ಎಸೆಯೋದಲ್ಲ. ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕು ಚಿನ್ನ. ಗುಡ್ ಗರ್ಲ್. ಮುಗ್ದಿರೋ ಬಟ್ಟೆ ಎಲ್ಲ ಅಲ್ಲೇ ಇದೆ ಫ್ರೆಂಡ್ಸ್, ಮರ್ಚ್ಬೇಕು. ಏನೋ ಅನ್ಕೋಬಿಡಿ ಮರ್ಚಿಲ್ಲ ಅಂತ. ಆಮೇಲೆ ಬೆಳಿಗ್ಗೆ ಹೋಗಿ ವಾಪಸ್ ಬಂದಲ್ಲ ಗೈಸ್, ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಟೈಮ್ ಒಂದು 4 ಗಂಟೆ ಆಗುತ್ತೆ, ಹೋಗ್ತಾ ಇದ್ದೀನಿ. ಇವರಿಬ್ರು ಕರ್ಕೊಂಡು ಹೋಗ್ತಿದ್ದೀನಿ. ಗೊತ್ತಿಲ್ಲ ಸುಮ್ಮ ಕೂತ್ಕೋತಾರೋ ಇಲ್ಲ, ಯಾತೆ ಅಂತೂ ಮಾಡ್ತಾರೆ. ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಿದ್ದೀನಿ. ಇವಾಗ ಅದು ಕಮ್ಮಿ ಇರ್ತಾರ ಅಂತ. ದೂರ ಹೋಗೋಕ್ಕೆ ನಮ್ಮ ಮನೆಯವರೇ ಬರಬೇಕು, ಅವರು ಕರ್ಕೊಂಡು ಹೋಗಲ್ಲ. ವಿಷಯ ಇಲ್ಲೇ ಹತ್ರದಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಿದ್ದೀನಿ. ನೋಡೋಣ ಇವಾಗಾದ್ರೂ ಆಗುತ್ತಾ ನನ್ನ ಐಬ್ರೋಸ್. ಹೋಗಿ ಮಾಡಿಸ್ಕೊಂಡು ಬಂದೆ. ಸದ್ಯ ಯಾರೂ ಇರಲಿಲ್ಲ, ಅದೇ ಸುಮ್ಮನೆ ಗೊತ್ತಿದ್ರು. ಹೋಗಿ ಮಾಡಿಸ್ಕೊಂಡು ಬಂದೆ, ಹೀಗೆ ಪಟ ಅಂತ ಮಾಡಿಸ್ಕೊಂಡು ಬಂದೆ. ಇವರಲ್ಲೂ ಕ್ಯಾತೆ ಮಾಡ್ತಿದ್ರು. ಇವಾಗಲೂ ಅಳ್ತವನೆ, ಚಾಕ್ಲೇಟ್ ಬೇಕಂತೆ ಅವನಿಗೆ. ಚಾಕ್ಲೇಟ್ ಕೊಡಿಸಿಲ್ಲ ಅಂತ ಅಳ್ತವನೆ. ಅಂಗಡಿ ಮುಚ್ಚಿಬಿಟ್ಟಿತ್ತು ಪಕ್ಕದಲ್ಲಿ, ನಾನೇನು ಮಾಡಲಿ. ಅಂಗಡಿ ತೆಗೆದ್ಮೇಲೆ ಬಂದು ಕೊಡಿಸ್ತೀನಿ ಬಾ ಅಂತ ಅಂದ್ರು, ಕೇಳ್ತಿಲ್ಲ, ಅಳ್ತವನೆ. ನಾನು ಐಬ್ರೋ ಮಾಡಿಸ್ಕೊಂಡು ಬಂದೆ. ಇದು ನಮ್ಮ ಐಬ್ರೋ ಥ್ರೆಡ್ಡಿಂಗ್ನ ಕತೆ. ಚಿಂಕಿ ಮಧ್ಯಾಹ್ನ ಊಟ ಮಾಡಲಿಲ್ಲ ಯಾಕೋ ಸರಿಯಾಗಿ. ಅದೇ ಸ್ವಲ್ಪ ಕೋಲ್ಡ್ ಇದೆಯಲ್ಲ, ಕೋಲ್ಡ್ ಕಾಫು, ಅದಕ್ಕೆ ಸರಿಯಾಗಿ ಏನೂ ತಿಂತಿಲ್ಲ.
ಅದಕ್ಕೆ ಅವ್ರಿಗೊಂದು ಸ್ವಲ್ಪ ಸ್ಕ್ರಾಂಬಲ್ ಎಗ್ ಮಾಡ್ಕೊಳೋಣ ಅಂದರೆ ಅಂತ ತೊಗೊಂಡಿದ್ದೀನಿ. ಸ್ಕ್ರಾಂಬಲ್ ಎಗ್ ಆದರೆ ಸ್ವಲ್ಪ ತಿಂತಾಳೆ, ಅದಕ್ಕೆ ತಗೊಂಡಿದ್ದೀನಿ. ಮಾಡ್ತೀನಿ. ತಿಂತೀಯಮ್ಮ ಫ್ಯಾಮಿಲಿ ತಿಂತೀಯಮ್ಮ ಎಗ್ಗು ಎತ್ತಿನಮ್ಮ ಸ್ಕ್ರಾಂಬಲ್ ಎಗ್ ತಿಂತೀಯಮ್ಮ ತಿನ್ಬೇಕು ನೋವನ್ಬಾರ್ದು ಬೈ ಬೈ ಮತ್ತೆ ಮತ್ತೆ ಕ್ಯಾಂಡಲ್ ಏನಾಯ್ತು ಮೊಟ್ಟೆ 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 ಹೇಳು ಮೊಟ್ಟೆ ಗೊತ್ತಾಗುತ್ತೆ ಅಲ್ಲ ಮೊಟ್ಟೆ ಏ ಮೊಟ್ಟೆ ಎಗ್ ಏನು ಎಗ್ ತಿಂತೀಯ ಎಗ್ಗು ಎಗ್ ತಿಂತೀಯ ಹೊಸ್ದಾಗಿ ಬಂದು ಪಾತ್ರೆ ತೊಳ್ಕೊಂಡು ಹೋಗಿರ್ತಾರೆ. ನಾನು ಅದನ್ನ ಒಂದು ಸ್ವಲ್ಪ ಹೊತ್ತು ಈಚೆ ಬಿಸಿಲಾಗಿ ಇಟ್ಟಿರ್ತೀನಿ. ಆಮೇಲೆ ತಗೊಂಡು ಬಂದು ಎಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ. ಸ್ವಲ್ಪ ಹಂಗಂಗೆ ಇಟ್ಟರೆ ಸ್ವಲ್ಪ ಒಂಥರ ಬೂಸ್ಟ್ ಬಂದಂಗೆ ಆಗುತ್ತಲ್ಲ. ಮಳೆ ಬೇರೆ ಬರ್ತದೆ, ಒಂದ್ಸಲ ಮಳೆ ಬರೋದು ಮೋಡ ಬಂದ ಥರ ಆಗ್ತಿರಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ಒಣಗಲಿ ಅಂತ ಬಿಟ್ಟಿರ್ತೀನಿ. ಎಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ. ಅದನ್ನೇ ಮಾಡ್ತೀನಿ, ಇವಾಗೆಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ. ಮನೇಲಿ ಏನು ಜಾಸ್ತಿ ಕೊಳೆ ಆಗಲಿಲ್ಲ ಅಂದ್ರು ಬಟ್ಲು ಪ್ಲೇಟ್ ಒಂದೊಂದು ಐಟಮ್ಗೆ ಒಂದೊಂದು ಬಟ್ಲು ಒಂದೊಂದು ಪ್ಲೇಟ್. ಅಯ್ಯೋ ಏನಾದ್ರು ಕೊಲೆ ಆಗೈತಿ. ಅದು ಅದು ಕೊಲೆ ಆಗೈತಲ್ಲ, ಅದು ಬಿಸಾಕಿದ್ದೀನಿ. ಚಿಂಕಿ ಮತ್ತೆ ನಾವು ಈವ್ನಿಂಗು ಹೊರಗಡೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರು ಬಂದು ಎಲ್ಗೋ ಕರ್ಕೊಂಡು ಹೋಗ್ತಿದ್ದಾರೆ, ಯಾವುದೋ ಪ್ರಾಪರ್ಟಿ ನೋಡಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ, ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಅವ್ರು ಬಂದಿದ್ದೆ ಬೇಗ ಬೇಗ ರೆಡಿಯಾಗಿ ಹೊರಟಿದ್ದೀವಿ. ಸೊ ಅಲ್ಲಿ ಹೋಗಿ ನೋಡಿಕೊಂಡು ಬರೋಣ. ಹಾಯ್ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾವು ನಿನ್ನೆ ಸಂಜೆನೆ ಅಲ್ಲಿ ವಾಪಸ್ ಬರ್ತಾ ಮಾರ್ಕೆಟ್ಗೆ ಹೋಗಿ ಚಾಕ್ಲೇಟ್ಸ್ ಎಲ್ಲ ಮಕ್ಳಿಗೆ ತೊಗೊಂಡು ಬಂದ್ವಿ. ಬಟ್ ಅದು ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ, ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಬೇಗ ಬೇಗ ಅರ್ಜೆಂಟಲ್ಲಿ ತೊಗೊಂಡೆ ನಾನು, ಅದಕ್ಕೆ ವಿಡಿಯೋ ತೆಗಿಯೋಕ್ಕೆ ಆಗಲಿಲ್ಲ. ಸೊ ಇವತ್ತು ಏನು ತೊಗೊಂಡಿದ್ದೀನಿ ಅಂತ ತೋರಿಸೋಣ ಅಂತ. ಮಕ್ಕಳಿಗೆ ಸಾಮಾನ್ಯವಾಗಿ ಎಲ್ಲರೂ ಅಲ್ಲಿ ಮಕ್ಳು ಇರ್ತಾರಲ್ವ, ಅದಕ್ಕೆ ಅವ್ರಿಗೆ ಚಾಕ್ಲೇಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಇನ್ನೂ ಸ್ವಲ್ಪ ತೊಗೋಬೇಕು, ಇವತ್ತೇನಾದರೂ ಹೋದರೆ ಇವತ್ತು ಕ್ಯಾಪ್ಚರ್ ಮಾಡ್ತೀನಿ. ಸ್ವಲ್ಪ ತೊಗೊಂಡಿದ್ದೀನಿ ಚಾಕ್ಲೇಟ್ಸ್ ಎಲ್ಲನೂ ಮಕ್ಳಿಗೆ ತೊಗೊಂಡಿದ್ದೀನಿ. ಬೇರೆ ಐಟಮ್ಸ್ ತೊಗೋಬೇಕು ಇನ್ನು, ಅದನ್ನು ತೋರಿಸ್ತೀನಿ. ಏನಾದರೂ ಹೋದರೆ ಇವತ್ತು ಹೋದರೆ ತೊಗೊಳಕ್ಕೆ ಹೋದಾಗ ನಾನು ತೋರಿಸ್ತೀನಿ ನಿಮಗೆ. ಸೊ ಬನ್ನಿ, ಇವಾಗ ಏನೇನು ತೊಗೊಂಡಿದ್ದೀನಿ ನಾನು ನಿಮಗೆ ತೋರಿಸ್ತೀನಿ. ಇಷ್ಟು ತೊಗೊಂಡಿರೋದು
ಇಲ್ಲೆಲ್ಲ ಇರುತ್ತೆ ಗೈಸ್ ನಿಮಗೆ ಗೋವಾದಲ್ಲಿ ಆಲ್ಮೋಸ್ಟ್ ಡ್ರೈ ಫ್ರೂಟ್ಸ್ ಅಂಗಡಿ, ಚಾಕ್ಲೇಟ್ಸ್ ಅಂಗಡಿ ಎಲ್ಲ ಕಡೆ ಇರುತ್ತೆ. ನೋಡಿ ಈ ಥರ ಪ್ಯಾಕ್ಸ್ ಸಣ್ಣ ಪ್ಯಾಕ್ ಮಾಡಿ ತಗೊಂಡೆ, ಒಂದು 3-4 ಪ್ಯಾಕ್ ತೊಗೊಂಡಿದ್ದೀನಿ. ಆಮೇಲೆ ಡ್ರೈ ಫ್ರೂಟ್ಸು ಒಂಥರ ಚಾಕ್ಲೇಟ್ ಪ್ಯಾಕು, ಆಮೇಲೆ ಇದು ಮಸ್ಕ್ ಮೆಲನು, ಮಕ್ಳಿಗೆ ಏನೇನು ಇಷ್ಟ ಆಗುತ್ತೋ ಅದೆಲ್ಲ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಚಾಕ್ಲೇಟ್ಗಳೇ ಎಲ್ಲ ತೊಗೊಂಡಿರೋದು. ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಅಲ್ಲಿ ಆ, ನಮ್ಮ ಅತ್ತಿಗೆ ಮಗಳು ಇದ್ದಾಳೆ, ಅವಳಿಗೆ ಡ್ರೈ ಫ್ರೂಟ್ಸ್ ಬೇಕು. ಸ್ವಲ್ಪ ಅವಳು ಹಾಸ್ಟೆಲಲ್ಲಿ ಇರ್ತಾಳೆ, ಅವಳಿಗೆ ಡ್ರೈ ಫ್ರೂಟ್ಸ್ ತೊಗೊಂಡಿರ್ತೀವಿ. ಇಲ್ಲಿ ಹೋಗ್ಬೇಕಾದ್ರೆ ಪ್ರತಿ ಸಲ ಹೋಗ್ಬೇಕಾದ್ರೆಲ್ಲ ಅವ್ರು ಬಂದರು ಅಷ್ಟೇ, ಇಲ್ಲ ನಾವು ಹೋದ್ರು ಅಷ್ಟೇ, ಅವ್ರಿಗೆ ತೊಗೊಂಡ್ತೀವಿ ಡ್ರೈ ಫ್ರೂಟ್ಸ್ ಎಲ್ಲನೂ. ಇಲ್ಲ ಚಾಕ್ಲೇಟ್ಸ್ ಎಲ್ಲ ಅಲ್ಲಿ ಮಕ್ಕಳು ಇದ್ದಾರಲ್ಲ, ಅದಕ್ಕೆ ಮಕ್ಕಳೆಲ್ಲ ಇದ್ದಾರೆ, ಎಲ್ಲರಿಗೂ ಚಾಕ್ಲೇಟ್ಸ್ ತೊಗೊಳ್ತೀನಿ. ಇದೇ ಥರ ಚಾಕ್ಲೇಟ್ಸ್ಗಳು ತೊಗೊಂಡಿದ್ದೀನಿ. ಇದು ನನಗೆ ಅಂತ ಚಿಕ್ಕಿ ತೊಗೊಂಡೆ. ನನಗೆ ಪೀನಟ್ ಚಿಕ್ಕಿ ತುಂಬಾ ಇಷ್ಟ ಆಗುತ್ತೆ. ಸೊ ನನಗೆ ಅಂತ ತೊಗೊಂಡಿರ್ತೀನಿ ಚಾಕ್ಲೇಟ್ ತೊಗೊಂಡಿರೋದು. ಸೊ ಎಷ್ಟು ತೊಗೊಂಡೆ. ಆಮೇಲೆ ಇದು ಜಲ್ಲಿ ಜಲ್ಲಿ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಇದೆ, ಅಲ್ಲಿ ಇಷ್ಟ ಆಗೋದಿಲ್ಲ ಇದು. ಸೊ ಇದೊಂದು ಪ್ಯಾಕೆಟ್ ತೊಗೊಂಡೆ, ಈ ಸಲ ದೊಡ್ಡ ಪ್ಯಾಕೆಟೇ ತೊಗೊಂಡಿದ್ದೀನಿ. ಇದೊಂದು ಪ್ಯಾಕೆಟ್ ತೊಗೊಂಡೆ. ಸೊ ಇಷ್ಟು ಐಟಮ್ಸ್ ತೊಗೊಂಡೆ. ಇನ್ನೂ ಅದೆಲ್ಲ ಇದೆ, ಸೇಮ್ ಚಾಕ್ಲೇಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಈ ಥರ ಸ್ಮಾಲ್ ಪ್ಯಾಕೆಟ್ ಮಾಡಿಕೊಂಡು ಎಲ್ಲರಿಗೂ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದಲ್ವಾ, ಅದಕ್ಕೆ ತೊಗೊಂಡಿದ್ದೀನಿ. ಇಷ್ಟು ಶಾಪಿಂಗ್ ಮಾಡಿದ್ವಿ ನೆನ್ನೆ. ಆಮೇಲೆ ನನ್ನ ಮಗಳಿಗೆ ಅಂತ ಹೇಳಿ ಸ್ವಲ್ಪ ಆಕ್ಸೆಸರೀಸ್ ತೊಗೊಂಡೆ, ಏರ್ ಆಕ್ಸೆಸರೀಸು. ಅವಳ ಡ್ರೆಸ್ಸಿಗೆ ಮ್ಯಾಚ್ ಆಗೋಂಗೆ, ಅವಳದು ಬರ್ಡೇ ಇದೆಯಲ್ಲ, ಬರ್ಡೇಗೋಸ್ಕರ ಅವಳ ಡ್ರೆಸ್ಸಿಗೆ ಮ್ಯಾಚ್ ಆಗೋಂಗೆ ಸ್ವಲ್ಪ ಆಕ್ಸೆಸರೀಸ್ ತೊಗೊಂಡೆ. ಇದು ಹೇರ್ ಬ್ಯಾಂಡ್ ನನಗೆ ತೊಗೊಂಡೆ, ಇದು ತೊಗೊಂಡೆ ಅವಳಿಗೆ ಸ್ವಲ್ಪ ಅಷ್ಟೇ ಗೈಸ್. ನೆನೆ ತೊಗೊಂಡು ಇಷ್ಟು ತೊಗೊಂಡು ಬಂದ್ವಿ. ಅವಳ ಬರ್ಡೇ ಇದೆ ಅಲ್ಲ, ಅದಕ್ಕೆ ಆಗಸ್ಟ್ 1 ಅವಳದು ಬರ್ಡೇ. ಆಗಸ್ಟ್ 1 ಬರ್ಡೇನ ನಾವು ಊರಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಹಂಗಾಗಿ ನಾವು ಊರಿಗೆ ಹೋಗ್ತಾ ಇರೋದು. ಊರಿಗೆ ಹೋಗಿ ಅಲ್ಲೇ ಆ ಬರ್ಡೇ ಮಾಡಿ ಅದಾದ್ಮೇಲೆ ನಾವು ಟ್ರಿಪ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕಾಗಿ ಊರಿಗೆ ಹೋಗ್ತಾ ಇದ್ದೀವಿ. ಇಷ್ಟೆಲ್ಲ ಪ್ರಿಪ್ರೇಷನ್ ನಡೀತಿದೆ. ಇವಾಗ ನಾನು ಬ್ಯಾಗ್ ಪ್ಯಾಕಿಂಗ್ ಮಾಡಬೇಕು. ಇನ್ನೂ ಬ್ಯಾಗ್ ಪ್ಯಾಕ್ ಮಾಡಿಲ್ಲ. ಬ್ಯಾಗ್ ಪ್ಯಾಕಿಂಗ್ ಮಾಡಿಕೊಂಡು ಸಿಗ್ತೀನಿ. ಇವಾಗ ಇನ್ನೂ ಅಡುಗೆ ಮಾಡಬೇಕು. ಅಡುಗೆ ಮಾಡಿಲ್ಲ ಏನೋ, ಬೆಳಗ್ಗೆ ಒಂದು ಸ್ವಲ್ಪ ಟಿಫನ್ ತಿಂದಿದ್ದು ಅಷ್ಟೇ, ಅಡುಗೆ ಏನು ಮಾಡಿಲ್ಲ. ಸೊ ಅಡುಗೆ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಾದರೂ ಸಿಂಪಲಾಗಿ ಮಾಡಿಬಿಟ್ಟು ಬ್ಯಾಗ್ ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ಒಂದು ಸಿಂಪಲಾಗಿ ಮಾಡ್ತೀನಿ, ಯಾಕಂದರೆ ಹೆವಿ ಏನಾದರೂ ಮಾಡಿದ್ರೆ ತಿನ್ನೋದಿಲ್ಲ ಯಾರು. ಇವಾಗ ಹೆವಿ ಮಾಡಿದ್ರು ಉಳ್ಕೊಂಬಿಡುತ್ತೆ ಮತ್ತು ನೆಕ್ಸ್ಟ್ ಡೇಗೆ. ಸೊ ನೆಕ್ಸ್ಟ್ ಡೇಗೆ ಏನೂ ಉಳ್ಕೊಬಾರ್ದು, ಆ ರೀತಿ ಏನಾದರೂ ಮಾಡಬೇಕು. ಸೊ ಅದಕ್ಕೆ ಏನಾದರೂ ದಾಲು ಆ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡಿಬಿಟ್ಟು ಅದಾದ್ಮೇಲೆ ಬ್ಯಾಗ್ ಪ್ಯಾಕಿಂಗ್ ಮಾಡಬೇಕು, ಟೈಮ್ ಇಲ್ಲ. ಸೊ ಅಡುಗೆ ಮಾಡಾದ್ಮೇಲೆ ಸಿಗ್ತೀನಿ ಗೈಸ್. ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ಟು ದಾಲಿಂದ ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂತ ಬೆಂಡೆಕಾಯಿ ಹೆಚ್ಕೋತಾ ಇದ್ದೀನಿ. ದಾಲ್ ಆದರೆ ಸ್ವಲ್ಪ ಸಾಂಬಾರಿದೆ ನೆನ್ನೆದು, ದಾಲ್ ಮಾಡಿದ್ರೆ ಅದು ಉಳ್ಕೊಂಬಿಡುತ್ತೆ, ಸಾರು ಉಳ್ಕೊಂಬಿಡುತ್ತೆ. ಅದಕ್ಕೆ ಆ ಸಾರು ಜೊತೆಗೆ ಸ್ವಲ್ಪ ಬೆಂಡೆಕಾಯಿ ಗೊಜ್ಜು ಮಾಡಿಬಿಟ್ರೆ ಎರಡೂ ಅಡ್ಜಸ್ಟ್ ಆಗುತ್ತೆ ಅಂತ ಸ್ವಲ್ಪನೇ ಇತ್ತು ಬೆಂಡೆಕಾಯಿ. ಸೊ ಸರಿ ಹೋಗುತ್ತೆ, ಒಂದೊತ್ತಿಗಲ್ವಾ ನೈಟ್ ಅಂದ್ಬಿಟ್ಟು ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂತಿದ್ದೀನಿ. ಸಿಂಪಲ್ಲು ಬೆಂಡೆಕಾಯಿನೆಲ್ಲ ಸ್ವಲ್ಪ ಅದು ಮೀಡಿಯಮ್ ಸೈಜಲ್ಲಿ ಹೆಚ್ಕೊಂಡು, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಹೆಚ್ಕೊಂಡ್ಬಿಟ್ಟು, ಮೆಣಸಿನ್ಕಾಯಿ ಹೆಚ್ಕೊಂಡು ಎಲ್ಲ ಒಗ್ಗರಣೆ ಕೊಟ್ಟು ಸಾಂಬಾರು ಪುಡಿ ಉಪ್ಪು ಹಾಕಿ ಬೇಯಿಸ್ಬಿಟ್ರೆ ಬೆಂಡೆಕಾಯಿ ಗೊಜ್ಜು ರೆಡಿ. ಸಿಂಪಲ್ ಗೈಸ್ ಇದು. ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಷ್ಟು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ. ಯಾಕಂದರೆ ನಾವು ಇಲ್ಲಿ ಗೋವಾದಲ್ಲಿರೋದಲ್ವಾ, ಈ ಗೋವಾ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂತೆಲ್ಲ ನೀವು ತಿಳ್ಕೊಬೋದು. ಆ್ಯಂಡ್ ಗೋವಾದಲ್ಲಿರೋ ಪ್ಲೇಸಸ್ಗಳೆಲ್ಲ ಯಾವ್ದ್ಯಾವುದು, ಹಿಂಗೆ ಏನು ಅಂತ ಎಲ್ಲದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಹಂಗಾಗಿ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಹೇಳಿ, ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಗೋವಾ ಟ್ರಿಪ್ಗೆ ಹೋದ್ರೆ ಯೂಸ್ ಆಗುತ್ತೆ ಅಂತ.
ಎಷ್ಟೊಂದು ಹಿಡನ್ ವಾಟರ್ಫಾಲ್ಸು ವಿಡಿಯೋಗಳು ಆ್ಯಂಡ್ ಏನಪ್ಪ ಬೀಚಸ್ ವಿಡಿಯೋಗಳು ಎಲ್ಲ ಹಾಕಿದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ಇನ್ಫಾರ್ಮೇಷನು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಹೋಗಿ ಅದನ್ನೆಲ್ಲ ವಿಸಿಟ್ ಮಾಡಿ ನೋಡಿ. ಇನ್ನು ಜಾಸ್ತಿ ವಿಡಿಯೋಸ್ಗಳು ಮಾಡಾಕ್ತೀನಿ ಎಲ್ಲ ಪ್ಲೇಸಸ್ದು. ಈ ಸಲ ಮಾನ್ಸೂನಲ್ಲಿ ಸ್ವಲ್ಪ ಮಳೆ ಕಮ್ಮಿ ಇರೋದ್ರಿಂದ ವಾಟರ್ ಫಾಲ್ಸ್ಗಳಿಗೆ ಅಷ್ಟಾಗಿ ನಾವು ವಿಸಿಟ್ ಮಾಡಲಿಲ್ಲ. ಸ್ವಲ್ಪ ಬ್ಯುಸಿ ಕೂಡ ಇದ್ವಿ, ವಿಸಿಟ್ ಮಾಡಿಲ್ಲ ಈ ಸಲ. ಸೊ ನೆಕ್ಸ್ಟ್ ಟೈಮು ಎಲ್ಲ ರೀತಿ ಮತ್ತೆ ಇನ್ನೂ ಯಾವುದ್ಯಾವ್ದು ವಾಟರ್ ಫಾಲ್ಸ್ ಬಿಟ್ಟಿದ್ದೀವಿ ಎಲ್ಲ ವಾಟರ್ ಫಾಲ್ಸ್ಗಳನ್ನು ವಿಸಿಟ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ ಅದ್ರ ಮಾಹಿತಿ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಆಲ್ಮೋಸ್ಟ್ ಆಲ್ ಫೇಮಸ್ ಬೀಚಸ್ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೂಡ ವಿಡಿಯೋದಲ್ಲಿ ಅವೈಲಬಲ್ ಇದೆ. ಆ್ಯಂಡ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಾಚ್ ಮಾಡಿ, ಇನ್ನೂ ಹೆಚ್ಚೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ.